ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿಮಗೆ ಹೇಳಲಿಕ್ಕಿದ್ದೇನೆ. ಏನಂತ ಹೇಳಿದರೆ, ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ SC ಸ್ಟೂಡೆಂಟ್ ಇವರಿಗೆ ಒಂದು ಪ್ರೈಸ್ ಮನಿ ಅಂತೇಳಿ ಇರುತ್ತೆ. ಸೊ ಯಾರೆಲ್ಲ SSLC ಅಥವಾ PUCಯಲ್ಲಿ 60% ಎಬೋವ್ ಮತ್ತು ನೀವು SC ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದರೆ ನಿಮಗೆ ಒಂದು ಪ್ರೈಸ್ ಮನಿ ಅಂತ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಗೆ ಅಪ್ಲೈ ಮಾಡೋದು ಅದರ ಬಗ್ಗೆ ನಾನು ಹೇಳ್ಕೊಡ್ಲಿಕ್ಕಿದ್ದೇನೆ. ಹಾಗೆ ಈ ಇನ್ಫಾರ್ಮೇಷನ್ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಸೊ ನೀವು ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಿರುವ ಹಾಗೆ SWD ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ನಾನಿದ್ದೇನೆ. ಸೊ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಎಜುಕೇಷನಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ ಪ್ರೈಸ್ ಮನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಆಯಿತು. ಸೊ ಇಲ್ಲಿ ಹೋದ ತಕ್ಷಣ ಇಲ್ಲಿ ನೋಡು ಸ್ಟ್ಯಾಟಿಸ್ಟಿಕ್ಸನ್ನು ತೋರಿಸುತ್ತೆ. ಅಪ್ಲೈ ಮಾಡಲಿಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದ್ರೆ, ಅಪ್ಲಿಕೇಶನ್ ಅಂತ ಹೋಗಿ ಇಲ್ಲಿ ರಿಜಿಸ್ಟರ್ ಅಂತ ಕೊಡಬೇಕು. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಅಪ್ಲೋಡ್ ಡಾಕ್ಯುಮೆಂಟ್, ರೀಪ್ರಿಂಟ್, ಚೆಕ್ ಸ್ಟೇಟಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಅಂತ. ಸೊ ನಾವು ಮೊದಲು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು ರಿಜಿಸ್ಟರ್ ಮಾಡೋಣ. ಸೊ ರಿಜಿಸ್ಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಆಧಾರ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಇಲ್ಲಿ ನೀವು ಸ್ಕೀಮ್ ಸೆಲೆಕ್ಟ್ ಮಾಡಿದರೆ ಪೋಸ್ಟ್ ಮೆಟ್ರಿಕ್ SSLC ಟಾಪ್ 5 ರ್ಯಾಂಕ್. ನೀವು ಟಾಪ್ 5 ರ್ಯಾಂಕಲ್ಲಿದ್ದರೆ ನಿಮಗೊಂದು ಪ್ರೈಸ್ ಮನಿ ಇದೆ. SSLCಯಲ್ಲಿ ಆದರೆ ನಿಮಗೊಂದು ಪ್ರೈಸ್ ಮನಿ ಇದೆ. ಪೋಸ್ಟ್ ಮೆಟ್ರಿಕಲ್ಲಿ ಆದರೆ ನಿಮ್ಗೆ ಇನ್ನೊಂದು ಪ್ರೈಸ್ ಮನಿ ಇದೆ. ಸೊ ನೀವು ಯಾವ ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗ್ತೀರಿ, ಸೊ ನೀವು ಅದನ್ನು ಕ್ಲಿಕ್ ಮಾಡಿ. ಸೊ ಯು ಮಸ್ಟ್ ಬಿ SC ಕ್ಯಾಂಡಿಡೇಟ್. ಓಕೆ, ಸೊ ನಾನು SSLC ಅಂತ ಕ್ಲಿಕ್ ಮಾಡ್ತೇನೆ. ಬಟ್ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಆಧಾರ್ ವ್ಯಾಲಿಡೇಷನ್ ಇಸ್ ನಾಟ್ ಡನ್. ಸೊ ನೀವು KYC ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು KYC ವೆರಿಫಿಕೇಷನ್ ಮಾಡಬೇಕು. ಸೊ ಫಸ್ಟ್ ನಾವೇನು ಮಾಡೋಣ, ವ್ಯಾಲಿಡೇಟ್ ಆಧಾರ್ ಕಾರ್ಡ್ ಅಂತ ಹೇಳ್ಕೊಡುವ. ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು ಈ KYC ಸರ್ವಿಸ್ ಯಾವ ಡಿಪಾರ್ಟ್ಮೆಂಟಿಂದ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ. ಯಾವ ಸ್ಕೀಮ್? SSLC ಪ್ರೋತ್ಸಾಹಧನ, SSLC ಪ್ರೈಸ್ ಮನಿ ಫಾರ್ SC ಸ್ಟೂಡೆಂಟ್ಸ್ ಆ್ಯಂಡ್ ಯು ಮಸ್ಟ್ ಗೆಟ್ ಮೋರ್ ದೆನ್ 60%. ನೀವು 60%ಗಿಂತ ಜಾಸ್ತಿ ತೊಗೊಂಡಿರಬೇಕು. ಸೊ ಇಲ್ಲಿ ನೀವು ಆಧಾರ್ ಸಂಖ್ಯೆನ ಹಾಕಬೇಕು. ಆಧಾರ್ ಸಂಖ್ಯೆನ ಹಾಕಿದ ನಂತರ ನನ್ನ ಆಧಾರ್ ಮಾಹಿತಿ ಕರೆಕ್ಟ್ ಆಗಿದೆ ಅಂತೇಳಿ ಕ್ಲಿಕ್ ಮಾಡಿ ನಿಮಗೆ ಹೇಗೆ ಸಿಗಬೇಕು ಅಂದರೆ ವೆರಿಫಿಕೇಷನ್ ಹೇಗೆ ಆಗಬೇಕು, ಫಿಂಗರ್ ಪ್ರಿಂಟ್ ಅಥವಾ OTP. ಸೊ OTP ಅಂತ ಕ್ಲಿಕ್ ಮಾಡಬೇಕು. OTP ಅಂತ ಕ್ಲಿಕ್ ಮಾಡಿದ ನಂತರ ಜನರೇಟ್ OTP ಅಂತ ಕೊಟ್ಟರೆ ನಿಮಗೆ ಮೊಬೈಲಿಗೆ ನಿಮ್ಮ ಆಧಾರ್ ಸಂಖ್ಯೆ ಯಾವ ಮೊಬೈಲಿಗೆ ಲಿಂಕ್ ಆಗಿದೆ ಆ ಮೊಬೈಲಿಗೆ OTP ಬರುತ್ತೆ. ಆ OTPಯನ್ನು ನೀವು ಜನರೇಟ್ OTP ಕೊಟ್ಟ ತಕ್ಷಣ ನಿಮಗೊಂದು ಬಾಕ್ಸ್ ಬರುತ್ತೆ, ಅಲ್ಲಿ ಎಂಟರ್ ಮಾಡಬೇಕು. ಸೊ ನಿಮ್ಮ ಆಧಾರ್ ಕಾರ್ಡ್ ಏನಿದೆ, ಸೊ ಪ್ಲೀಸ್ ನಾನು ಏನು ಮಾಡಿದೆ ಅಂದರೆ ನನ್ನ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದೆ. ಬಟ್ ನಾವು ಅಪ್ಲೈ ಮಾಡಲಿಕ್ಕಾಗಲ್ಲ. ಬಿಕಾಸ್ ನಾನು SSLC ಪಾಸಾಗಿ ಎಷ್ಟು ವರ್ಷ ಆಗಿದೆ. ಸೊ ನಾನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಆಧಾರ್ ಕಾರ್ಡ್ ಏನಿರಬೇಕು ಅಂತ ಹೇಳಿದ್ರೆ, ನಿಮ್ಮ ಆಧಾರ್ ಮತ್ತು ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. ಆ್ಯಂಡ್ ಮೇಕ್ ಆ್ಯಕ್ಟಿವ್ NPCI ಸ್ಟೇಟಸ್. ಸೊ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು, ಆದರೆ ಮಾತ್ರ ನೀವು ಅಪ್ಲೈ ಮಾಡಲಿಕ್ಕಾಗುತ್ತೆ. ಸೊ ಸ್ನೇಹಿತರೆ, ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ SSLC PUC SC ಸ್ಟೂಡೆಂಟ್ಸ್ 60%ಗಿಂತ ಜಾಸ್ತಿ ತೊಗೊಂಡಿದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.